ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಸಾಕಷ್ಟು ಪತ್ರಗಳಿದೆ ಓದೋದಕ್ಕೆ. ಡಾಕ್ಟ್ರೇ, ಈಗ ಬರೆದಿರ್ತಕ್ಕಂಥವ್ರು ಹೆಸರು ಬೇಡ ಅಂತಕ್ಕಂಥ ಇದನ್ನು ಹೇಳಿದ್ದಾರೆ. ನನಗೆ 37 ವರ್ಷ, ನನಗೆ ಹೆಂಡತಿ ಮತ್ತು 3 ಮಕ್ಕಳಿದ್ದಾರೆ. ಮದುವೆಯಾಗಿ 3 ವರ್ಷಗಳ ತನಕ ನಾನು ಲೈಂಗಿಕ ಕ್ರಿಯೆಯಲ್ಲಿ ತುಂಬ ಆಸಕ್ತಿಯಿಂದಿದ್ದೆ. ನನಗೆ 5 ವರ್ಷಗಳಿಂದ ಸಕ್ಕರೆ ಕಾಯಿಲೆ ಇದೆ. ದಿನ ಇನ್ಸುಲಿನ್ ತಗೋತಾ ಇದ್ದೀನಿ. ಆದರೆ ವಾರದಲ್ಲಿ 1-2 ಬಾರಿ ಮಾತ್ರ ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ತುಂಬ ಬೇಗ ಶೀಘ್ರ ಸ್ಖಲನ ಆಗ್ತಾ ಇದೆ. ಹಾಗಾಗಿ ಚರ್ಮದ ಸಮಸ್ಯೆ ಮತ್ತು ಸಕ್ಕರೆ ಕಾಯಿಲೆಯಿಂದ ಇನ್ಸುಲಿನ್ ತೆಗೆದುಕೊಳ್ಳುವವರ ಲೈಂಗಿಕ ಕ್ರಿಯೆ ಆಸಕ್ತಿ ಹೆಚ್ಚಾಗಬೇಕು ಅಂತಂದರೆ ಡಯಾಬಿಟಿಕ್ ಪೇಷಂಟ್ಗಳಿಗೆ ಏನು ಮಾಡಬೇಕು, ಯಾವ ರೀತಿ ಚಿಕಿತ್ಸೆ ತಗೊಳ್ಬೇಕು ಹೇಳಿ ಅಂತಂದ್ಬಿಟ್ಟು. ಅವರಿಗೆ 37 ವರ್ಷ. ಇವಾಗ ಒಂದು ರೀತಿ ಏನಾಗುತ್ತೆ, ಈಗ ಚಿಕ್ಕ ವಯಸ್ಸಿನಲ್ಲಿ ಇರೋ ಅಷ್ಟೇ ಆಸಕ್ತಿ ಒಂದು ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗತ್ತೆ. ಬೇರೆ ಎಲ್ಲ ರೀತಿಯಲ್ಲಿ ಜೀವನದಲ್ಲಿ ಒಂದೊಂದು ಹಂತದಲ್ಲಿ ಬದಲಾವಣೆಗಳಾದಂಗೆ ಈ ಆಸಕ್ತಿ ಅಥವಾ ಅವರು ಲೈಂಗಿಕ ಸಾಮರ್ಥ್ಯ ಇದೆಲ್ಲ ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ. ಆದರೂ ಅವ್ರ ಮನಸ್ಸಿನಲ್ಲಿ ಆಸಕ್ತಿ ಇದೆ, ಅಂದರೆ ದೇಹ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅಂದರೆ ನಿಮ್ರ ದೌರ್ಬಲ್ಯ ಇರ್ಬೋದು ಅಥವಾ ಶೀಘ್ರ ಸ್ಖಲನದ ತೊಂದರೆ ಇರ್ಬೋದು. ಅದು ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಡಯಾಬಿಟಿಸ್ ಕೂಡ ಬಂದಿದೆ. ಸ್ವಲ್ಪ ವರ್ಷಗಳ ತನಕ ಇರೋವಂಥ ಡಯಾಬಿಟಿಸ್ ಎಲ್ಲ ಇರೋರಂಥವರಲ್ಲಿ ಈ ನಿಮ್ರ ದೌರ್ಬಲ್ಯ, ಈ ಶೀಘ್ರ ಸ್ಖಲನ ಅದೆಲ್ಲ ಬಹಳ ಸಾಮಾನ್ಯ. ಆದರೆ ಮೊದಲು ಅವ್ರದ್ದು ಶುಗರ್ನ ಅಂದರೆ ಈ ಸಕ್ಕರೆನ ಬಹಳ ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಇನ್ಸುಲಿನ್ ತಗೋತೀನಿ ಅಂತಂದ್ರೆ ಅಲ್ಲಿಗೆ ಜಾಸ್ತಿ ಇದೆ ಅಂತಾನೆ ಅರ್ಥ. ಅದು ಅವ್ರಿಗೆ ಯಾವುದೇ ತಗೊಳ್ಳಿ ಔಷಧಿನ, ಇನ್ಸುಲಿನ್ ಇರ್ಬೋದು ಅಥವಾ ಬೇರೆ ಟ್ಯಾಬ್ಲೆಟ್ಸ್ ಇರ್ಬೋದು, ಯಾವ ಡೋಸ್ನಲ್ಲಿ ಅವರ ದೇಹದಲ್ಲಿ ಸಕ್ಕರೆ ಪ್ರಮಾಣ ನಾರ್ಮಲ್ ಬರುತ್ತೋ ಆ ಡೋಸನ್ನು ತಗೋಬೇಕು. ಅವ್ರು ಕೆಲವ್ರು ಏನು ಅನ್ಕೊಳ್ತಾರೆ, ಅಯ್ಯೋ ನಾನು ಇನ್ಸುಲಿನ್ ತೊಗೊಂಡ್ಬಿಟ್ರೆ ಇನ್ನು ಜೀವನ ಪೂರ್ತಿ ತೊಗೋಬೇಕಾಗತ್ತೆ, ಅದರಿಂದ ತೊಗೊಳ್ಳೋದೇ ಬೇಡಪ್ಪ ಅಂತ. ಕೆಲವೆಲ್ಲ ತಪ್ಪು ತಿಳುವಳಿಕೆಗಳೆಲ್ಲ ಅವರಲ್ಲಿರುತ್ತೆ. ಅವ್ರನ್ನ ಸಕ್ಕರೆನ ಸರಿಯಾದ ರೀತಿಯಲ್ಲಿ ಆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದನ್ನು ಅವ್ರು ಚೆನ್ನಾಗಿ ಇಟ್ಕೊಂಡಿದ್ರೆ ಬೇರೆ ರೀತಿ ತೊಂದರೆಗಳಾಗೋದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಮತ್ತು ಈ ಶೀಘ್ರ ಸ್ಖಲನಕ್ಕೆ ಇದಕ್ಕೆಲ್ಲ ಅವರು ಚಿಕಿತ್ಸೆನೂ ತೊಗೊಂಡಾಗ ಅವರು ಆಸಕ್ತಿ ಮರುಕಳಿಸುತ್ತೆ. ಇವಾಗ ಒಂದು ಕೆಲಸ ಮಾಡ್ಬೇಕಾದ್ರೆ ಅದರದ್ದು ಅವ್ರು ನಿರೀಕ್ಷಿಸಿದ ರೀತಿಯಲ್ಲಿ ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಹೊರಟೋಗುತ್ತೆ. ಹಾಗಾಗಿ ಇವರ ಒಂದು ಸಮಸ್ಯೆನ ಪರಿಹಾರ ಮಾಡಿದರೆ ಅವರ ಆಸಕ್ತಿ ತನಗೆ ತಾನಾಗೆ ಮತ್ತೆ ಬರುತ್ತೆ. ಇದಕ್ಕೆ ಅವ್ರಿಗೆ ಆಸಕ್ತಿ ಇರೋವಂಥ ಅವರ ಸಂಗಾತಿ ಕೂಡ ಅದೇ ರೀತಿ ಆಸಕ್ತಿ ಬೆಳೆಸಬೇಕು ಅಂತಂದ್ರೆ ಇವ್ರು ಏನು ಮಾಡಬೇಕು? ಎಲ್ಲರೂ ಈಗ ನಮ್ಗೊಂದು ಟ್ಯಾಬ್ಲೆಟ್ ಕೊಟ್ಬಿಡಿ ಡಾಕ್ಟ್ರೆ, ನನಗೊಂದು ಸ್ವಲ್ಪನೂ ಅದರೊಳಗೆ ಇಂಟ್ರೆಸ್ಟೇ ಇಲ್ಲ ಅಂತ ಬರ್ತಾರೆ. ಇದುವರೆಗೂ ಪ್ರಪಂಚದಲ್ಲಿ ಒಂದು ಟ್ಯಾಬ್ಲೆಟ್ ಕೊಟ್ಟ ತಕ್ಷಣ ನೀವು ಸಡನ್ ಆಗಿ ಲೈಂಗಿಕ ಆಸಕ್ತಿ ಹೆಚ್ಚುವಂತ ಔಷಧಿ ಇನ್ನೂ ಕಂಡಿಡಿದಿಲ್ಲ. ಅದು ಕಂಡಿಡಿದ್ರೆ ಅದಕ್ಕೆ ಅವ್ರಿಗೊಂದು ನೊಬೆಲ್ ಪ್ರೈಸೇ ಬರಬಹುದು. ಇನ್ನು ಆ ಥರ, ಯಾಕಂದ್ರೆ ಅದಕ್ಕೆ ನಾನಾ ಕಾರಣಗಳಿರುತ್ತೆ ಅಂತ. ಮತ್ತೆ ಈಗ ವಯಾಗ್ರಾ ಆಗ್ಬೋದು, ಕೆಲವು ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು, ದಿವ್ಯ ಶಕ್ತಿ ಅದು ಇದು ಅಂತೆಲ್ಲ ಬರ್ತಾ ಇರುತ್ತೆ. ಹಾಗಾದ್ರೆ ಅದೆಲ್ಲ ಏನು ಆಸಕ್ತಿ ಕೆರಳಿಸಲ್ಲ. ಅದೆಲ್ಲ ನಿಮ್ಮಲ್ಲಿರೋ ಸಮಸ್ಯೆನ ಪರಿಹಾರ. ವಯಾಗ್ರಾ ಕೂಡ ಈಸ್ ನಾಟ್ ಅನ್ ಆಫ್ರೋಡೈಸಿಕ್ ಅಂತ ಹೇಳ್ತಾರೆ. ಅದರಿಂದ ಅದು ನಿಮ್ರ ದೌರ್ಬಲ್ಯಕ್ಕೆ ಒಂದು ಔಷಧಿ. ಅದು ಏನು ನಿಮ್ರ ದೌರ್ಬಲ್ಯ ಇರೋರಲ್ಲಿ ಹೆಚ್ಚಿನ ಹೊತ್ತು ಅದನ್ನ ನಿಮ್ರುವಿಕೆ ನಿಲ್ಲೋ ಥರ ಮಾಡೋ ಅಂತ ಔಷಧಿ ಅದು ಅಷ್ಟೇ ವಿನಃ ಟ್ಯಾಬ್ಲೆಟ್ ತೊಗೊಂತ ಅದು ಒಂಥರ ಏನಂತಾರೆ ಇಂಡೈರೆಕ್ಟ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ ನಾವು, ಆ ರೀತಿ. ಇವಾಗ ನಿಮ್ಮ ಸಮಸ್ಯೆ, ಇವಾಗ ನಿಮ್ರ ದೌರ್ಬಲ್ಯ ಸರಿ ಹೋಯ್ತು ಅಂದಾಗ ನಿಮ್ಮ ಮನಸ್ಸಿಗೆ ಖುಷಿ ಸಿಗುತ್ತೆ, ಆಸಕ್ತಿ ಸಿಗುತ್ತೆ, ಮತ್ತೆ ಅದರೊಳಗೆ ತೊಡಗಿಸ್ಕೊಳ್ಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಅದು ಆಸಕ್ತಿ ತಾನಾಗೇನೆ. ಇದು ಆಸಕ್ತಿ ಕಡಿಮೆ ಆಗೋದಕ್ಕೆ ಕಾರಣ ಅಲ್ಲಿ ತೊಂದರೆ. ಸೊ ಆ ತೊಂದರೆ ಸರಿಪಡಿಸಿದ್ರೆ ಆಸಕ್ತಿನೂ ತಾನಾಗೆ ಸರಿ ಹೋಗುತ್ತೆ. ಈಗ ಇವುಗಳನ್ನೆಲ್ಲ ಬಳಸೋದ್ರಿಂದ ನಮ್ಮ ದೇಹದ ಮೇಲೆ ಏನಾದರೂ ಅಡ್ಡ ಪರಿಣಾಮಗಳು? ಏನಿಲ್ಲ ಆ ಥರ. ಅಂದರೆ ನಾವು ಕರೆಕ್ಟಾಗಿ ಅವ್ರನ್ನ ನಾವು ಪರೀಕ್ಷೆ ಮಾಡಿ ಇಂಥ ಔಷಧಿ ಕೊಡ್ಬೋದು, ಅವ್ರ ದೇಹದಲ್ಲಿ ಇನ್ಯಾವುದೂ ತೊಂದರೆ ಇಲ್ಲ, ಈ ವಯಾಗ್ರಾಯಿಂದ ತೊಂದರೆ ಆಗುವಂಥದ್ದು ಏನಿಲ್ಲ ಅಂದಾಗ ಎಷ್ಟೋ ಹಲವಾರು ವರ್ಷಗಳಿಂದ ಅದನ್ನು ಉಪಯೋಗ ಮಾಡ್ತಿರೋರು ಇದ್ದಾರೆ ಪ್ರಪಂಚದಲ್ಲಿ. ಅದನ್ನು ಕಂಡಿಡಿದಾಗ್ಲಿಂದ ಹಿಡಿದು ಇವಾಗ್ಲಿನ ತನಕ ಬಹಳಷ್ಟು ವರ್ಷ ಹಲವಾರು ಜನ ಉಪಯೋಗ ಮಾಡಿದ್ದಾರೆ. ಆ ಥರ ತೊಂದರೆಗಳು ಅಂತ ಏನು ಇಲ್ಲ. ಅದು ಕೆಲವರಲ್ಲಿ ಆಗತ್ತೆ ಅಷ್ಟೇ ವಿನಃ ಅದನ್ನು ವೈದ್ಯರು ಹೇಳ್ತಾರೆ, ಯಾರೆಲ್ಲ. ಮುಂದಿನ ಪತ್ರ ಕುಮಾರ್ ಅಂತಕ್ಕಂಥವ್ರು ಬರ್ತಿದ್ದಾರೆ. ನನ್ನ ಪತ್ನಿಯ ವಯಸ್ಸು 22, ನಮಗೆ ಮದುವೆಯಾಗಿ 6 ತಿಂಗಳಾಗಿದೆ. ನನ್ನ ಪತ್ನಿಗೆ ಸಂಭೋಗದ ಸಮಯದಲ್ಲಿ ಉದ್ವೇಗಗೊಂಡಾಗ ಹೊಟ್ಟೆಯ ತಳಭಾಗದಲ್ಲಿ ನೋವು ಆರಂಭ ಆಗುತ್ತೆ. ಪ್ರತಿದಿನ ಮಲವಿಸರ್ಜನೆಯ ನಂತರವೂ ಕೂಡ ಇದೇ ರೀತಿ ಹೊಟ್ಟೆ ನೋವು ಬರುತ್ತೆ. ವೈದ್ಯರಿಗೆ ತೋರಿಸಿದಾಗ ಅವರು ಮೂತ್ರ ಪರೀಕ್ಷೆ ಮಾಡಿ ಯಾವುದೇ ತೊಂದರೆ ಇಲ್ಲ, ಇದು ಸಾಮಾನ್ಯ, ಮುಂದೆ ಸರಿ ಹೋಗುತ್ತೆ ಅಂತ ಹೇಳಿದರು. ಹಾಗಾಗಿ ಕೆಲವು ಮಾತ್ರೆಗಳನ್ನ ಕೂಡ ತಗೊಂಡಿದ್ದೀನಿ, ಆದರೂ ನನ್ನ ಸಮಸ್ಯೆ ಪರಿಹಾರ ಆಗಿಲ್ಲ. ಇದರ ಜೊತೆಗೆ ಇಲ್ಲಿಯವರೆಗೂ ನನ್ನ ಪತ್ನಿ ಗರ್ಭ ಧರಿಸಿಲ್ಲ, ಆದ್ದರಿಂದ ನಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡು. ಮದುವೆಯಾಗಿ 6 ತಿಂಗಳಾಗಿದೆ ಅಷ್ಟೇ, ಅವಾಗಲೇ ಟೆನ್ಷನ್, ಅವ್ರು ಇನ್ನೂ ಗರ್ಭಧಾರಣೆ ಆಗಿಲ್ಲ ಅನ್ನೋದು ಅವ್ರಿಗೊಂದು ಮನಸ್ಸಿನಲ್ಲಿ. ಮತ್ತು ಇದು ಅವರು ಕೆಲಸ ಈ ಸಂಭೋಗದ ನಂತರ ಈಗ ಕ್ಲೈಮ್ಯಾಕ್ಸ್ ಫೀಲಿಂಗ್ ಅಂತ ನಾವು ಹೇಳ್ತೀವಿ, ಭಾವಪ್ರಾಪ್ತಿ ಅಥವಾ ಆರ್ಗ್ಯಾಸಮ್ ಅಂತ. ಆರ್ಗ್ಯಾಸಮ್ ಫೀಲಿಂಗ್ ಬಂದಾಗ ಸ್ತ್ರೀಯರಲ್ಲಿ ಅದು ಗರ್ಭಕೋಶ ಕೂಡ ಸಂಕುಚಿತಗೊಳ್ಳುತ್ತೆ, ಅದೊಂಥರ ಕಂಟ್ರಾಕ್ಷನ್ಸ್ ಬರೋದು. ಅದರಿಂದ ಕೆಳ ಹೊಟ್ಟೆನಲ್ಲಿ ನೋವು ಇರೋ ಥರ ಇರುತ್ತೆ. ಅದು ಆದರೆ ತಾನಾಗೆ ಸ್ವಲ್ಪ ಹೊತ್ತಿನ ಮೇಲೆ ಹೊರಟೋಗುತ್ತೆ. ಇದು ನಾರ್ಮಲ್ ಆಗಿರೋ ಅಂಥದ್ದು. ಅದಕ್ಕೆ
ಅದೇನು ಅವರು ಹೆದರ್ಕೊಳ್ಳುವಂಥದ್ದಲ್ಲ. ಆದರೆ ಬೇರೆ ಒಂದು ಸ್ವಲ್ಪ ಗರ್ಭಕೋಶದ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಇನ್ನೇನಾದರೂ ತೊಂದರೆಗಳೇನಾದರೂ ಇದೆಯಾ ಅನ್ನೋದನ್ನ ಒಂದು ಈಗ 6 ತಿಂಗಳಾಗಿದೆ ಮದುವೆ ಹೇಳಿದ್ದಾರೆ. ಸೊ ಈಗಲೇ ಅವರು ಪರೀಕ್ಷೆಗಳಿಗೆ ಹೋಗೋದು ಒಳ್ಳೇದು ಅಂತೀರಾ? ಅವ್ರಿಗೆ ಆತಂಕ ಜಾಸ್ತಿ, ಇನ್ನೂ ಚಿಕ್ಕ ವಯಸ್ಸಿದೆ, ಅವ್ರಿಗೇನು ತುಂಬಾ ವಯಸ್ಸೇನಾಗಿಲ್ಲ, 22 ವರ್ಷ ಹೆಂಡತಿ ಅಷ್ಟೇನೆ. ಆದ್ರಿಂದ ಆದ್ರೂ ಕೂಡ ಅವ್ರ ಮನಸ್ಸಿನಲ್ಲಿ ಆ ಥರ ಬಂದಿದೆ, ಒಂದ್ಸಲ ಪರೀಕ್ಷೆ 1 ವರ್ಷದ ತನಕ ಅವ್ರು ಪ್ರಯತ್ನ ಮಾಡಿ ನೋಡ್ಬೋದು ಸಹಜವಾಗಿ. ಆದ್ರೂ ಆಗ್ಲಿಲ್ಲ ಅಂದಾಗ ಕೆಲವು ಪರೀಕ್ಷೆಗಳನ್ನಾದ್ರೂ ಮಾಡಿಸ್ಕೋಬೇಕಾಗುತ್ತೆ ಅವ್ರು. ಇನ್ನು ಮತ್ತೊಂದು ಪತ್ರ ಸಂತೋಷ್ ಅಂತಕ್ಕಂಥವ್ರು ಬರೆದಿದ್ದಾರೆ. ಅವ್ರು ಹೇಳೋ ಪ್ರಕಾರ ನನಗೆ ಸುಮಾರು 8 ರಿಂದ 10 ವರ್ಷಗಳಿಂದ ನಾನು ಹಸ್ತಮೈಥುನ ಮಾಡ್ಕೊಳ್ತಾ ಇದ್ದೀನಿ. 10 ವರ್ಷಗಳಿಂದ ಸುಮಾರು 20 ಸಾರಿ ವೇಶ್ಯೆಯರ ಬಳಿ ಸಂಭೋಗ ನಡೆಸಿದ್ದೀನಿ. ಸಂಭೋಗ ನಡೆಯುವ ಸಮಯದಲ್ಲಿ ನಮಗೆ 2 ನಿಮಿಷದಲ್ಲಿ ವೀರ್ಯ ಹೊರ ಹೋಗುತ್ತೆ. ಇದರ ಜೊತೆಗೆ 4-5 ದಿವಸಗಳಿಂದ ಅದಾದ ನಂತರ ಒಂದು ಬಾರಿ ಸಂಭೋಗ ಆದ ನಂತರ 4-5 ದಿವಸಗಳ ತನಕ ನನಗೆ ಶಿಶ್ನದಲ್ಲಿ ನೋವಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಸಹಜನ ಅಥವಾ ಇದು ಏನಾದರೂ ಒಂದು ತೊಂದರೆ ಆಗುತ್ತಾ ಮುಂದಿನ ದಿವಸಗಳಲ್ಲಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ವಯಸ್ಸೆಷ್ಟು ಹೇಳಿದ್ದವರು? ಅವರಿಗೆ 30 ವರ್ಷ ಅಂತ ಹೇಳಿ. 30 ವರ್ಷ, ಮದುವೆ ಆಗಿಲ್ಲ ಅಂತ? ಮದುವೆ ಆಗಿಲ್ಲ. ಕಳೆದ 8 ರಿಂದ 10 ವರ್ಷದಿಂದ ಹಸ್ತಮೈಥುನ ಮಾಡ್ಕೊಳ್ತೀನಿ, ಒಂದು 20 ಸರ್ತಿ ವೇಶ್ಯೆಯರ ಸಹವಾಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಒಂದು ಹೈ ರಿಸ್ಕ್ ಬಿಹೇವಿಯರ್ ಅಂತ ಹೇಳ್ತೀವಿ, ಒಂದು ಅಪಾಯಕಾರಿ ಪ್ರವೃತ್ತಿ. ಅವರ ಪ್ರಶ್ನೆಯಲ್ಲೇ ಅವರ ಉತ್ತರ ಇದೆ ಅಂತ ಸ್ವಲ್ಪ, ಯಾಕಂದ್ರೆ ಅವರು ಈಗ 30 ವರ್ಷ ಆಗಿದೆ, ಒಂದು ಸಾಧ್ಯವಾದರೆ ಈಗ ಮದುವೆ ಮಾಡಿಕೊಂಡು ಸೆಟ್ಲ್ ಆಯಿತು ಅಂತ ಹೇಳಿದ್ರೆ ಇದೆಲ್ಲ ಒಂದು ಲೈಂಗಿಕ ಭಾವನೆಗಳಿಗೆ ಇದಕ್ಕೆಲ್ಲ ಒಂದು ಹೊರಹಾಕಕ್ಕೆ ಒಂದು ಮಾರ್ಗ ಸಿಗತ್ತೆ. ಹಸ್ತಮೈಥುನ ತಪ್ಪು ಅಂತ ಅಲ್ಲ, ಅದು ಯಾವುದೇ ಒಂದು ಜಾಸ್ತಿ ಆದರೂ ಕೂಡ ಅದರಿಂದ ತೊಂದರೆ ಆಗುವಂತಾಗತ್ತೆ. ವೇಶ್ಯರು ಯಾವುದೇ ಕಾರಣಕ್ಕೂ ಈ ವೇಶ್ಯರ ಸಹವಾಸ, ಗೊತ್ತಿಲ್ಲದೆ ಇರೋ ಸ್ತ್ರೀಯರ ಜೊತೆ ಸಹವಾಸ, ಇತ್ತೀಚಿನ ದಿನಗಳಲ್ಲಿ ನೀವು ಲೈಂಗಿಕ ಕಾಯಿಲೆಗಳು ಇದ್ರ ಬಗ್ಗೆ ಎಲ್ಲೆಲ್ಲ ಕಡೆ ಕೂಡ ಹೇಳ್ತಾನೆ ಇರ್ತಾರೆ. HIV, ಏಡ್ಸು ಅಥವಾ ಇತರೆ ಲೈಂಗಿಕ ಕಾಯಿಲೆಗಳು ಯಾವ್ದು ಬೇಕಾದ್ರೂ ಬರ್ಬೋದು. ಮತ್ತೆ ಅದರಿಂದ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತೆ ಈ ವೇಶ್ಯೆಯರ ಹತ್ರ ಹೋದಾಗ ಒಂದು ಯಾವುದೋ ಒಂದು ಆತಂಕದಿಂದ ಎಲ್ಲಿರೋ ಪರಿಸರದಲ್ಲಿ ಎಷ್ಟೋ ಜನಕ್ಕೆ, ಬಹಳಷ್ಟು ಜನಕ್ಕೆ ಶೀಘ್ರ ಸ್ಖಲನದ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಅವ್ರಿಗೆ ಶೀಘ್ರ ಸ್ಖಲನದ ತೊಂದರೆ ಹಾಗೆ ಪದೇ ಪದೇ ಆಗ್ತಾ ಇದೆ ಅಂದರೆ ಒಂದ್ಸಲ ಬೇರೆ ಪರೀಕ್ಷೆಗಳನ್ನು ಮಾಡಿಸ್ಕೋಬೋದು. ಮತ್ತೆ ಟ್ಯಾಬ್ಲೆಟ್ಸ್ ಅವ್ರಗಳಿಗೆ ಆ ಥರ ಬೇಕೇ ಬೇಕು ಅನ್ನೋ ಥರ ಅವ್ರಿಗೆ ಆ ಥರ ಅನಿಸಿದರೆ ಅದಕ್ಕೆ ಕೂಡ ಕೊಡಬಹುದು. ಈ HIV ಸಂಬಂಧಪಟ್ಟಂತೆ ಕೆಲವರಲ್ಲಿ ಕೆಲವು ಅನುಮಾನಗಳಿದೆ, ಯಾರ ಹತ್ರನೂ ಕೇಳ್ಕೊಳ್ಳಲ್ಲ. ಈಗ ಕೆಲವ್ರು ಕೇಳ್ತಾರೆ, ಆರೋಗ್ಯವಂತ 3-4 ಹೆಂಗಸರ ಜೊತೆ ಒಬ್ಬ ವ್ಯಕ್ತಿ ವ್ಯಕ್ತಿ ಲೈಂಗಿಕ ಸಂಪರ್ಕ ಮಾಡಿದ್ರೆ HIV ಬರುತ್ತಾ, ಅಂದರೆ ಏಡ್ಸ್ ಬರುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಯಾಕೆಂದರೆ ಎಲ್ಲ ಕಡೆ ಈಗ ಸರ್ಕಾರದವರೆಲ್ಲ ಒಂದು ಹೆಣ್ಣಿಗಿಂತ ಹೆಚ್ಚು ಹೆಣ್ಣುಗಳ ಜೊತೆ ಸಂಪರ್ಕ ಇಟ್ಕೊಳ್ಬೇಡಿ ಅಂತ ಹೇಳ್ತಾರಲ್ಲ, ಆರೋಗ್ಯವಾಗಿರೋರ ಜೊತೆನಲ್ಲಿ ನಾವು ಸಂಭೋಗ ಕ್ರಿಯೆ ಮಾಡಿದ್ರೆ ನಮಗೆ ಏಡ್ಸ್ ಬರುತ್ತಾ ಇಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಇದಕ್ಕೇನು ಹೇಳ್ತೀರಾ? ಈಗ ಯಾವುದೇ ಒಂದು ಸಂಗಾತಿಗೆ ಅವರಲ್ಲಿ ಅದು HIV ಪಾಸಿಟಿವ್ ಇರಲಿಲ್ಲ ಅಂದರೆ ಬರೋದಿಲ್ಲ ಅಲ್ಲ. HIV ಪಾಸಿಟಿವ್ ಲೈಂಗಿಕ ಸಂಪರ್ಕ ಮಾಡಿದಾಗ ಅವಳಿಗೆ ಲೈಂಗಿಕ ಸಂಪರ್ಕ ಮಾಡಿದ ಒಂದು ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಅವರು HIV ಪಾಸಿಟಿವ್ ಇದ್ರೆ ಅವರಿಂದ ಇವರಿಗೆ ಹರಡೋ ಸಾಧ್ಯತೆಗಳಿರುತ್ತೆ. ಸೊ ಇಬ್ಬರು ಆರೋಗ್ಯವಂತರಾಗಿದ್ರೆ ಆ ರೀತಿ ಏನೋ ಆಗುವಂತ ಸಾಧ್ಯತೆಗಳಿರೋದಿಲ್ಲ. ಓಕೆ. ಇನ್ನು ಮತ್ತೊಂದು ಪತ್ರ, ಇದನ್ನು ಬರೆದಿರ್ತಕ್ಕಂಥವ್ರು ಮಂಜುಳಾ ಅಂತ ಅಂದ್ಬಿಟ್ಟು, ನನಗೆ 39 ವರ್ಷ, 2 ಸಾರಿ ನನಗೆ ಸಿಸೇರಿಯನ್ ಆಪರೇಷನ್ ಆಗಿದೆ, ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಸಹ ಆಗಿದೆ. 9 ವರ್ಷಗಳಾಯಿತು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಆಗಿ. ಆದರೆ ಕಳೆದ 2 ವರ್ಷದ ಹಿಂದೆ ನನಗೆ 1.5 ತಿಂಗಳಾದರೂ ಕೂಡ ಮುಟ್ಟಾಗಿರಲಿಲ್ಲ. ವೈದ್ಯರ ಬಳಿ ಹೋದಾಗ ಗರ್ಭ ನಿಂತಿರಬಹುದು, ಕೆಲವರಿಗೆ ಆಪರೇಷನ್ ಆದರೂ ಕೂಡ ಗರ್ಭ ನಿಲ್ಲೋ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ರು. ಟೆಸ್ಟ್ ಮಾಡಿಸಿದ್ರು, ಆದರೆ ಅಲ್ಲಿ ನೆಗೆಟಿವ್ ಅಂತ ಬಂತು. ಅವತ್ತಿನಿಂದ ಇವತ್ತಿನವರೆಗೂ ನನಗೆ ದೇಹದಲ್ಲಿ ತೊಂದರೆ ಕಾಣಿಸ್ಕೊಳ್ತಾ ಇದೆ. ಪ್ರತಿ ತಿಂಗಳು ಸಂಭೋಗ ಮಾಡುವಾಗೆಲ್ಲ ನನಗೆ ತುಂಬ ನೋವಾಗುತ್ತೆ. ಸಂಭೋಗದ ನಂತರ ಹೊಟ್ಟೆ ಹೊಕ್ಕಳಿನ ಸುತ್ತ ಒಂದು ರೀತಿ ನೋವು ಬರುತ್ತೆ. ಸ್ತನಗಳಲ್ಲಿ ವಿಪರೀತವಾದ ಎಳೆತ ನೋವು ಬರ್ತಾ ಇದೆ, ಮತ್ತು ಹೊಟ್ಟೆ ತುಂಬ ದಪ್ಪ ಆಗ್ತಾ ಇದೆ. ಇದೆಲ್ಲ ಯಾವ ರೀತಿಯಾದಂತಹ ಲಕ್ಷಣಗಳು? ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳ್ತಾರೆ. ಇದಕ್ಕೆಲ್ಲ ಸೂಡೋ ಪ್ರೆಗ್ನೆನ್ಸಿ ಅಂತ ಹೇಳಿ, ಈಗ ಒಂದು ಸಲ ಅವ್ರಿಗೆ ಆ ಥರ ಅವ್ರಿಗೆ ಈಗ ಆಪ್ರೇಷನ್ ಆಗಿದೆ ಮಕ್ಕಳಾಗ್ದಂಗೆ, ಒಂದು ಸಲ ಅದರದನ್ನ ಇರಬಹುದು, ಅಥವಾ ಎಲ್ಲೋ ಕೆಲವರಲ್ಲಿ ಫೇಲ್ಯೂರ್, ಎಷ್ಟೋ ಲಕ್ಷದಲ್ಲಿ ಒಬ್ಬರಿಗೆ ಒಂದು ಇದು ಫೇಲ್ಯೂರ್ ಆಗ್ಬೋದು ಟ್ಯೂಬೆಕ್ಟಮಿ ಮಾಡಿದ್ರು ಕೂಡ ಮಕ್ಕಳಾಗದ ರೀತಿನಲ್ಲಿ. ಅದು ಒಂದು ಸಲ ಅವ್ರ ಮನಸ್ಸಿನಲ್ಲಿ ಆಳವಾಗಿ ಅದೊಂಥರ ನಾಟಿದೆ ಅಂತ ಕಾಣಿಸುತ್ತೆ. ಅವ್ರು ಹೇಳ್ತಿರೋದೆಲ್ಲ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಲ್ಲ, ಗರ್ಭಧಾರಣೆಗೆ ಸಂಬಂಧಪಟ್ಟ ಸೂಚನೆಗಳಿರೋ ಥರ ಅವ್ರಿಗೆ ಅದರದೇ ಒಂಥರ ಬಹುಶಃ ಅದನ್ನೇ ಊಹೆ ಮಾಡ್ಕೊಳ್ಳೋ ಥರ ಅದೊಂಥರ ಈಗ ಪ್ರೆಗ್ನೆನ್ಸಿ ಫೋಬಿಯಾ. ಎಷ್ಟೋ ಜನ ಕೆಲವರು ಸ್ತ್ರೀಯರಿಗೆ ಸರಿಯಾದ ರೀತಿ ಲೈಂಗಿಕ ಸಂಪರ್ಕದಲ್ಲಿ ಸಹಕರಿಸೋಕ್ಕೆ ಆಗಲ್ಲ, ಯಾಕಂದ್ರೆ ಈ ಗರ್ಭಧಾರಣೆ ಆಗ್ಬೋದು ಅನ್ನೋ ಒಂದು ಭಯದಿಂದನೇ ಅರ್ಧ ಅವರು ಅದರೊಳಗೆ ಸಹಕರಿಸೋಕ್ಕೆ ಆಗಲ್ಲ. ಅವ್ರಿಗೆ ಅಷ್ಟೊಂದು ಭಯ ಇದೆ ಅಂತ ಹೇಳಿದರೆ ಒಂದು ಪರೀಕ್ಷೆ ಅಥವಾ ಎಕ್ಸ್ರೇ ಮಾಡಿ ನೋಡಿದರೆ ಟ್ಯೂಬ್ಸ್ ಪೂರ್ತಿ ಬ್ಲಾಕ್ ಆಗಿದೆಯಾ, ಅದೇನು ಓಪನ್ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅವರ ಒಂದು ಟೆನ್ಷನನ್ನು ಖಂಡಿತವಾಗ್ಲೂ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಈ ಕೆಲವು ಸಲ ಈ ಗರ್ಭಕೋಶದ ನಾವು ಗರ್ಭಧಾರಣೆ ಆಗತ್ತಾ ಇಲ್ವಾ ನೋಡೋದಕ್ಕೆ ಟ್ಯೂಬ್ಸ್ ಮುಚ್ಚಿದೆಯಾ ಅಂತ ನೋಡೋಕೆ ನಾವು ಹೇಗೆ ಎಕ್ಸ್ರೇ ಮಾಡ್ತೀವಿ, ಅವ್ರು ಅದನ್ನೊಂದು ಅವರು ವೈದ್ಯರ ಹತ್ರ ಹೇಳಿದ್ರೆ ಮಾಡಿಸ್ಕೊಂಡ್ರೆ ಅದು ಖಂಡಿತ ಬ್ಲಾಕ್ ಆಗಿದೆ ಅಂದರೆ ಸಕ್ಸಸ್ಫುಲ್ ಆಗಿ ಟ್ಯೂಬೆಕ್ಟಮಿ ಮಾಡಿದ್ದಾರೆ ಅಂತ ಅರ್ಥ. ಅದರಿಂದ ಈ ಗರ್ಭಧಾರಣೆ ಬಗ್ಗೆ ಅವ್ರು ಟೆನ್ಷನ್ ಇಟ್ಕೊಳ್ಳೋದು ಬೇಡ ಅಂತ.
ಓಕೆ, ಮಂಜುಳಾ ಅವರಿಗೆ ಬಹುತೇಕ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಇನ್ನೂ ಸಾಕಷ್ಟು ಪತ್ರಗಳಿದೆ, ಸಾಕಷ್ಟು ಜನ ಕರೆ ಮಾಡೋರಿದ್ದಾರೆ. ಅವ್ರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರನ ಕೊಡೋಣ. ಅದಕ್ಕೂ ಮೊದಲು ಮತ್ತೊಂದು ವಿರಾಮ.